ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಇನ್ನೂ 1 ವರ್ಷ ಜಾಮೀನು ಲಭ್ಯವಾಗುವುದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ನಟನಿಗೆ ಇನ್ನೊಂದು ವರ್ಷ ಜೈಲು ವಾಸ ಖಾಯಂ. ವಿಚಾರಣೆಗೆ ಸುಪ್ರೀಂ ಕೋರ್ಟ್ 1 ವರ್ಷ ಡೆಡ್ಲೈನ್ ಕೊಟ್ಟಿದೆ. ದರ್ಶನ್ ಪರ ಮುಕುಲ್ ರೋಹಟಗಿ ವಾದ ಮಂಡನೆ, ಪ್ರಾಸಿಕ್ಯೂಷನ್ ಪರವಾಗಿ ಸಿದ್ಧಾರ್ಥ್ ಲೂತ್ರಾ ವಾದ ಮಂಡನೆ. ನೋಡಿ, 1 ವರ್ಷದಲ್ಲಿ ಸಾಕ್ಷಿಗಳ ಸಂಪೂರ್ಣ ವಿಚಾರಣೆ ನಡೀಬೇಕು. ಇದು ನ್ಯಾಯಾಧೀಶರು ಕೊಟ್ಟಿರುವಂತಹ ಡೆಡ್ಲೈನ್. ಅಂದರೆ 1 ವರ್ಷಗಳ ಕಾಲ ಈ ರೀತಿ ಸಾಕ್ಷಿಗಳ ವಿಚಾರಣೆಯ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಆ ಸಂದರ್ಭದಲ್ಲಿ ದರ್ಶನ್ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಜಾಮೀನು ಪಡ್ಕೊಂಡ ಆ ಸಂದರ್ಭದಲ್ಲಿ ಹೊರಗೆ ಬರುವುದು ಅಸಾಧ್ಯ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಜೈಲಿನಲ್ಲಿ ಅಗತ್ಯವಾದಂತಹ ಸೌಲಭ್ಯವನ್ನು ಕಲ್ಪಿಸೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಪಡ್ಕೊಂಡೇನಾದರೂ ದರ್ಶನ್ ಹೊರಗೆ ಬರಬಹುದಾ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಅವರ ಕುಟುಂಬಸ್ಥರಲ್ಲಿ, ಅಭಿಮಾನಿಗಳಲ್ಲಿ ಇದ್ದೇ ಇತ್ತು. ಆದರೆ ರೈಟ್ ನೌ ಸಿಚುವೇಶನ್ ನೋಡಿದ್ರೆ ಇನ್ನೂ 1 ವರ್ಷ ಜಾಮೀನು ಭಾಗ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೆಲವೊಂದು ಆರೋಪಗಳನ್ನ ಮಾಡಿಕೊಂಡು ಇವರು ಸುಪ್ರೀಂ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸೊ ಈ ಕಾರಣಕ್ಕಾಗಿ ಸದ್ಯ ಇವತ್ತು ಅಂದ್ರೆ ಪೊಲೀಸರಾಗಿರ್ಬೋದು, ಜೈಲಾಧಿಕಾರಿಗಳು ಒಂದು ಅಫಿಡಾವಿಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಅಫಿಡಾವಿಟ್ ನ ಆಧಾರದ ಮೇರೆಗೆ ಇವತ್ತು ವಾದ ಪ್ರತಿವಾದ ಕೂಡ ನಡೆಯಿತು. ಪ್ರಮುಖವಾಗಿ ಅವರು ಜೈಲಲ್ಲಿ ಸರಿಯಾದ ರೀತಿ ಅವರಿಗೆ ವ್ಯವಸ್ಥೆ ಇಲ್ಲ, ಹಾಗೇನೆ ಜೈಲಿನಲ್ಲಿ ಅವರನ್ನ ಬಹಳಷ್ಟು ಕೀಳಾಗಿ ಕಾಣಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಜೈಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಇಂದಿನಿಂದ 1 ವರ್ಷ ವಿಚಾರಣೆ ನಡೆಸಲು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ವಿಚಾರಣೆಗೆ ಇಂದಿನಿಂದ 1 ವರ್ಷದ ಗಡುವು ಇರುವಂತಂದ್ರೆ ಟ್ರಯಲ್ ಕೋರ್ಟ್ ವಿಚಾರಣೆಗೆ ಸಹಕರಿಸಬೇಕು. ಹಾಗೇನೆ ಈಗಾಗಲೇ 200ಕ್ಕೂ ಹೆಚ್ಚು ಏನು ಸಾಕ್ಷಿದಾರರಿದ್ದಾರೆ, ಅದರಲ್ಲಿ ಕೇವಲ 10 ಜನರ ಮಾತ್ರ ಸಾಕ್ಷಿ ವಿಚಾರಣೆ ಆಗಿದೆ. ಸೊ ಇನ್ನು ಉಳಿದವ್ರದ್ದು ಪೆಂಡಿಂಗ್ ಇದೆ ಅಂತ ದರ್ಶನ್ ಪರ ವಕೀಲರು ಅಂದ್ರೆ ನಿಧಾನಗತಿಯಲ್ಲಿ ಟ್ರಯಲ್ ಆಗ್ತಾ ಇದೆ ಅನ್ನೋದನ್ನ ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆ ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಇಂದಿನಿಂದ 1 ವರ್ಷ ವಿಚಾರಣೆ ನಡೆಸಲು ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ 1 ವರ್ಷ ದರ್ಶನ್ಗೆ ಜೈಲೇ ಗತಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇವರು ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ಸಿಗಬಹುದು ಅನ್ನೋ ನಂಬಿಕೆಯಲ್ಲಿದ್ರು. ಆದ್ರೆ ಇನ್ನೂ ಕೂಡ ಟ್ರಯಲ್ ಹಂತ ಮುಗ್ದಿಲ್ಲ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿರುವಾಗ ಯಾವುದೇ ಒಂದು ಆರೋಪಿಗೆ ಅಂದ್ರೆ ತಕ್ಷಣಕ್ಕೆ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತಹ ಮೇಜರ್ ಒಂದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಏನಾದ್ರೂ ಒಂದು ಸಮಸ್ಯೆಗಳಿದ್ರೆ ಮಾತ್ರ ಜಾಮೀನು ಸಿಗೋದು. ಯಾಕಂದ್ರೆ ಬೇರೆ ಬೇರೆ ನಾವು ಕೇಸ್ಗಳನ್ನ ನೋಡುವಾಗ. ಸೊ ಇವತ್ತು ದರ್ಶನ್ಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬಹುದು. ಪ್ರಮುಖವಾಗಿ ನ್ಯಾಯಮೂರ್ತಿ ಪರ್ದಿವಾಳ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ ನಲ್ಲಿ ಜಾಮೀನು ಸಿಕ್ತು, ಮುಕುಲ್ ರೋಹಟಗಿ ಅವರು ವಾದವನ್ನ ಕೂಡ ಮಾಡ್ತಾರೆ. ಈವರೆಗೆ 10 ಸಾಕ್ಷಿಗಳ ವಿಚಾರಣೆ ಆಗಿದೆ, 150 ಸಾಕ್ಷಿಗಳ ವಿಚಾರಣೆ ಬಾಕಿಯಿಂದ ಸದ್ಯಕ್ಕೆ ಈ ಕೇಸ್ ವಿಚಾರಣೆ ಮುಗಿಯೋದಿಲ್ಲ. ದರ್ಶನ್ಗೆ ಜೈಲಲ್ಲಿ ಸರಿಯಾದ ರೀತಿ ಸವಲತ್ತು ಸಿಗ್ತಾ ಇಲ್ಲ, ಜೈಲು ನಿಯಮದ ಪ್ರಕಾರ ಯಾವುದೇ ಒಂದು ಸವಲತ್ತುಗಳನ್ನ ಕೊಡ್ಲಾಗ್ತಿಲ್ಲ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಜೈಲು ನಿಯಮ ಪ್ರಕಾರ ಯಾವುದನ್ನೆಲ್ಲ ಕೊಡ್ಲಾಗುತ್ತೆ ಅನ್ನೋದನ್ನ ಈಗಾಗಲೇ ಅಲ್ಲಿನ ಜೈಲಾಧಿಕಾರಿ ಅಫಿಡಾವಿಟ್ ಮೂಲಕ ಒಂದು ಡಾಕ್ಯುಮೆಂಟ್ ಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಜೈಲು ನಿಯಮದ ಪ್ರಕಾರ ಎಲ್ಲವನ್ನ ಕೊಡ್ಲಾಗ್ತಿದೆ ಅನ್ನೋದನ್ನೇ ಜಡ್ಜೆ ಸ್ವತಃ ತಿಳಿಸಿರುವಂತದ್ದು. ಅಷ್ಟು ಮಾತ್ರವಲ್ಲೇ ದರ್ಶನ್ಗೆ ಅಂದ್ರೆ ಆತನನ್ನ ಕೂಡಿ ಹಾಕಲಾಗಿದೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆ ದರ್ಶನ್ಗೆ ಜೈಲಲ್ಲಿ ಗ್ಲಾಸ್ ಸ್ಕ್ರೀನ್ ನಲ್ಲಿ ಅವರನ್ನ ಇಡಿಸಲಾಗಿದೆ ಅನ್ನೋದಕ್ಕೆ ಕೂಡ ಡಾಕ್ಯುಮೆಂಟ್ಸ್ ಆಗಿರ್ಬೋದು, CCTV ಫುಟೇಜ್ ಆಗಿರ್ಬೋದು, ಫೋಟೋಸ್ ಗಳನ್ನ ಕೂಡ ಜೈಲಾಧಿಕಾರಿಗಳು ಸಬ್ಮಿಟ್ ಮಾಡಿರುವಂತದ್ದು. ಇದನ್ನ ಕೂಡ ನ್ಯಾಯಮೂರ್ತಿಗಳು ತಿಳಿಸಿರುವಂತದ್ದು. ಸೊ ಮುಂದಿನ 2-3 ತಿಂಗಳು ವಿಚಾರಣೆ ನಡೆಯುವುದಿಲ್ಲ, ಹಾಗಾಗಿ ಬೇಗನೆ ವಿಚಾರಣೆಯನ್ನ ಮುಗಿಸಬೇಕಂತ ನ್ಯಾಯಮೂರ್ತಿಗಳು ಕೂಡ ತಿಳಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇನ್ನು 1 ವರ್ಷ ಸಮಯಾವಕಾಶ ನೀಡ್ತೀವಿ ಅಂತ ನ್ಯಾಯಮೂರ್ತಿಗಳೇ ಹೇಳಿದ ಕಾರಣ 1 ವರ್ಷದ ಕಾಲ ದರ್ಶನ್ ಜೈಲಲ್ಲೇ ಇರ್ಬೇಕಾಗುತ್ತೆ. ಸೊ ಜೈಲಲ್ಲಿ ಇದ್ದುಕೊಂಡು ಯಾವ ರೀತಿ ಇನ್ನಷ್ಟು ಮಾಡ್ತಾರೆ ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖ ವಿಷಯ ತಿಳಿಬೇಕಾದ್ರೆ ಏನಂದ್ರೆ ದಿವ್ಯಾ, ಈಗಾಗಲೇ ಇವರು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆನೆ ಹಾಕಿದ್ದಾರೆ. ಇನ್ನು ಕೆಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಏನಿದ್ರು ಅವರು ಸುಪ್ರೀಂ ಕೋರ್ಟ್ ಅಲ್ಲೇ ಮತ್ತಷ್ಟು ವಾದ ಪ್ರತಿವಾದವನ್ನ ಮಾಡ್ಬೇಕಾಗುತ್ತೆ.
ಈ ಹಿಂದೆ ಕೇಸ್ ರನ್ನಿಂಗ್ ಇದ್ದಾಗಲೇ ಹೆಲ್ತ್ ರೀಸನ್ ಕೊಟ್ಟು ಜಾಮೀನು ಪಡ್ಕೊಂಡಿದ್ರು ಇದೇ ದರ್ಶನ್. ಸೊ ಈಗ ಆರೋಪಿಗಳ ವಿಚಾರಣೆ ನಡೀತಾ ಇರೋ ಸಂದರ್ಭದಲ್ಲಿ ಈ ಥರದ್ದು ಏನಾದರೂ ರೀಸನ್ಗಳನ್ನು ಕೊಟ್ಟು ಜಾಮೀನು ಪಡ್ಕೊಳ್ಳೋ ಸಾಧ್ಯತೆ ಇಲ್ವೇ ಇಲ್ವಾ? ಖಂಡಿತ. ಯಾಕಂದ್ರೆ ದರ್ಶನ್ ಈ ಹಿಂದೆ ಬೆನ್ನು ನೋವಿನ ಕಾರಣ ಕೊಟ್ಟಿದ್ರು, ಹಾಗೇನೆ ಪಾರ್ಶ್ವವಾಯು ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ಅವರ ವಕೀಲರು ತಿಳಿಸಿದ್ರು. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಕೂಡ ನ್ಯಾಯಮೂರ್ತಿಗಳು ಇದನ್ನ ಅಂದ್ರೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಈ ಹಿಂದೆ ಹೈಕೋರ್ಟ್ ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಒಂದು ಜಾಮೀನನ್ನ ಮಂಜೂರು ಮಾಡಿತ್ತು. ಆದ್ರೆ ಇದಕ್ಕೆ ಪೂರಕ ಡಾಕ್ಯುಮೆಂಟ್ಸ್ ಗಳನ್ನ ಪೊಲೀಸ್ ಅಧಿಕಾರಿಗಳು ಸಬ್ಮಿಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಬಹಳಷ್ಟು ಚಾನ್ಸ್ ಬಹಳಷ್ಟು ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಜೈಲಲ್ಲಿ ಅವರಿಗೆ ಕೊಟ್ಟಂತಹ ಸವಲತ್ತುಗಳನ್ನ ನೋಡುವಾಗ, ಯಾಕಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡ್ಬೇಕು ಅದನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಆಗಿರ್ಬೋದು, ದರ್ಶನ್ ಪರ ವಕೀಲರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲ್ ಅಂದ್ರೆ ಅಲ್ಲಿ ನಮಗೆ CCTV ಇರುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ. ಅದಕ್ಕೆ ದರ್ಶನ್ ಅಂದ್ರೆ ಬಹಳಷ್ಟು ಹೈ ಪ್ರೊಫೈಲ್ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಆತ ಅನಾರೋಗ್ಯ ಸಮಸ್ಯೆ ಏನಾದ್ರೂ ನೀಡಿದ್ರು ಕೂಡ ಮೊದಲು ಜೈಲಲ್ಲಿ ಇರುವಂತಹ ವೈದ್ಯರಾಗಿರ್ಬೋದು ಅಥವಾ ಹೊರಗಡೆ ಇರುವಂತಹ ವೈದ್ಯರ ಕನ್ಸಲ್ಟ್ ಮಾಡಿ ಆ ರಿಪೋರ್ಟ್ ಅನ್ನ ಪಡೆದು ಅದಾದ ನಂತರ, ಬಟ್ ಬಹುತೇಕ ಇದ್ರಲ್ಲಿ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು. ದಿವ್ಯಾ, ಭವ್ಯ, ಈ ಹಿಂದೆ ಕೂಡ ಇದೇ ನ್ಯಾಯಾಲಯ ಜೈಲಿನಲ್ಲಿ ಕೊಡುವಂತಹ ಹೆಚ್ಚಿನ ಐಷಾರಾಮಿ ಸೌಕರ್ಯಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಯಾರಾದರೂ ಅಂತ ಅಧಿಕಾರಿಗಳ ಶಾಮೀಲಾಗಿದ್ರೆ ಅವ್ರ ಮೇಲೂ ಕ್ರಮ ಅಂತ ಹೇಳಿತ್ತು. ಈಗ ಜೈಲಿನಲ್ಲಿ ಅಗತ್ಯವಾದ ಸೌಲಭ್ಯ ಕಲ್ಪಿಸೋದಕ್ಕೆ ಸೂಚನೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಅಂತ ಏನಾದರೂ ಹೇಳಿದ್ಯಾ? ಅಂದ್ರೆ ಜೈಲಿನ ನಿಯಮದ ಪ್ರಕಾರ ಓರ್ವ ಆರೋಪಿಗೆ ಬೆಡ್ ಆಗಿರ್ಬೋದು, ಅಂದ್ರೆ ತಲೆ ದುಂಬು ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಊಟದ ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು. ಸೊ ಜೈಲಿನ ಅಲ್ಲಿ ಅಂದ್ರೆ ಕೈದಿಗಳಿಗೆ ಕೊಡುವಂತಹ ಬಟ್ಟೆ, ಸೊ ಇವುಗಳನ್ನ ಕೊಡ್ಲೇಬೇಕಾಗುತ್ತೆ. ಆತನಿಗೆ ಬಟ್ಟೆ ಕೊಡದೆ, ಲೋಟ ತಟ್ಟೆ ಕೊಡದೆ, ಹಾಗೇನೆ ಬೆಡ್ಶೀಟ್ ಕೊಡದೆ, ದಿಂಬು ಕೊಡದೆ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇವರ ಡಿಮ್ಯಾಂಡ್ ಏನಂದ್ರೆ ಆತನಿಗೆ ಬೆನ್ನು ನೋವಿದೆ, ಕಾಲು ನೋವಿದೆ, ಸೊ ಅದಕ್ಕೆ ಸೂಕ್ತ ಬೇಕಾದಂತಹ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅಂತ. ಆದ್ರೆ ಅಲ್ಲಿರುವಂತಹ ಕೈದಿಗಳ ಏನೆಲ್ಲ ಕೊಡ್ತಾ ಇದ್ದಾರೆ ಅದೇ ಸೌಲಭ್ಯವನ್ನ ದರ್ಶನ್ಗೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ನಾವು ಒಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ವೈರಲ್ ನೋಡ್ತಾ ಇರ್ಬೋದು. ದರ್ಶನ್ ಸ್ಟಾರ್ಟಿಂಗ್ ಹೋದಾಗ ಜೈಲಲ್ಲಿ ಎಲ್ಲೋ ಒಂದ್ ಕಡೆ ಐಷಾರಾಮಿಯಾಗಿ ಬದುಕೋದಕ್ಕೆ ನೋಡಿದ್ರೇನೋ ಅನ್ನೋ ಪ್ರಶ್ನೆ ಕೂಡ ಹುಟ್ಟಾಗಿತ್ತು. ಸೊ ಇದನ್ನ ಸುಪ್ರೀಂ ಕೋರ್ಟ್ಗೆ ಕೂಡ ಆ ಇಮೇಜ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದೇ ನ್ಯಾಯಪೀಠ ತರಾಟೆ ತೆಗೆದುಕೊಂಡು ಜೈಲಾಧಿಕಾರಿಗಳನ್ನೇ ತಲೆದಂಡ ಮಾಡೋದಾಗಿ ಕೂಡ ತಿಳಿಸಿತ್ತು. ಸೊ ಈ ಕಾರಣಕ್ಕಾಗಿ ಈಗ ಕೂಡ ನ್ಯಾಯಮೂರ್ತಿಗಳು ಹೇಳಿದ್ದು ಇಷ್ಟೇ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ಕೈಪಿಡಿ ಪ್ರಕಾರ ಏನೆಲ್ಲ ಕೊಡ್ಬೇಕು ಅದನ್ನ ದರ್ಶನ್ಗೆ ಕೊಡಿ. ಅದು ಬಿಟ್ಟು ಎಕ್ಸ್ಟ್ರಾ ಕೊಡುವಂತದ್ದಾಗಿರ್ಬೋದು ಅಥವಾ ಅದರಲ್ಲಿ ಕಡಿಮೆ ಮಾಡುವಂತದ್ದು ಅಥವಾ ಮಾನಸಿಕ ಕಿರುಕುಳ ಕೊಡುವಂತದ್ದು ಮಾಡಬೇಕು ಸೂಚನೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.